ಪ್ರತಿಕಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಭಕ್ತರ ಕಾಣಿಕೆ ಹಣ ಕಾಣೆಯಾಗಿದೆ. ಎಲ್ಲಿ ಅದು ತಗೊಂಡವ್ರು ಯಾರು, ತಗೊಳ್ಳೋಕ್ಕೆ ಹೇಳಿದವ್ರು ಯಾರು, ಅದನ್ನು ಕೇಳೋದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಅದ್ರ ಬಗ್ಗೆ ಮಾತನಾಡಬೇಕು. ಯಾರು ಇದ್ದಾರೆ, ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವ್ರದ್ದೇ ಇದೆ, ಮಾತಾಡಿ ಯಾಕೆ ಮೌನವಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ನವ್ರು ಕೇಳೋ ಪ್ರಶ್ನೆ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಭಕ್ತರು ಕೇಳೋ ಪ್ರಶ್ನೆ. ಯಾಕೆಂದರೆ ಯಾರ್ದು ಆಸ್ತಿ ಅಲ್ಲ, ಇದು ಭಕ್ತರ ಕಾಣಿಕೆ, ಭಗವಂತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ದ್ರೋಹ ಮಾಡೋದು. ಅಂದರೆ ನೀವು ಕಾಣಿಕೆ ಎಲ್ಲ ಲೂಟಿ ಹೊಡಿತಾ ಇದ್ದರೆ ಯಾರೂ ಮಾತೇ ಆಡಬಾರ್ದು. ಹಾಗಾದರೆ ಕೇಳ್ತೀವಿ, ಪ್ರತಿಯೊಬ್ಬರು ಕೇಳ್ತೀವಿ. ಶ್ರೀರಾಮನ ನೀವು ಪ್ರಚಾರಕ್ಕೆ ಬಳಸ್ಕೊಂಡು ಏನು ಸಂದೇಶ ಕೊಡ್ತೀರಿ ದೇಶದ ಜನತೆಗೆ? ಏನು ಸಂದೇಶ ಕೊಡ್ತೀರಿ? ದೇವರ ಹೆಸರಲ್ಲಿ ನೀವು ಹಣ ಲೂಟಿ ಮಾಡಿ ಅಂತ ಸಂದೇಶ ಕೊಡ್ತೀರಾ? ಆ ಪ್ರಶ್ನೆ ಕಾಂಗ್ರೆಸ್ ಕೇಳ್ತದೆ. ಕಾಂಗ್ರೆಸ್ಸು ಅಂತಲ್ಲ, BJP ನಾಯಕರು ಕೂಡ ನಿಂತ್ಕೊಂಡು ಇದನ್ನು ಖಂಡಿಸಬೇಕು. ಅವರು ಕೂಡ ಪ್ರತಿಭಟನೆ ಮಾಡಬೇಕು. ಇದು ಪಕ್ಷದ್ದಲ್ಲ, ಇದು ಭಕ್ತರ ಹಣದ ಬಗ್ಗೆ ಪ್ರಶ್ನೆ, ಪಕ್ಷದ ಅಲ್ವೇ ಅಲ್ಲ ಇದು. ಕಾಂಗ್ರೆಸ್ ಅವರಿಗೆ ಇವಾಗ ರಾಮನ ಮೇಲೆ ತುಂಬ ಆಸೆ ಬಂದುಬಿಟ್ಟಿದೆ ಅಂತ ಏನು ಹೇಳ್ತಾರೆ, ಆರೋಪ ಮಾಡ್ತಾರೆ. ಅಯ್ಯೋ ಅಲ್ಲ, ಶ್ರೀರಾಮನ್ನ ನೀವು ಯಾವಾಗ ಗುರುತಿಸ್ಕೊಳ್ತಾ ಇದ್ದೀರಿ? ಒಂದು ಪಕ್ಷವನ್ನು ಕಟ್ಟೋದಕ್ಕೆ ಶ್ರೀರಾಮನ್ನ ಬಳಸ್ಕೊಳ್ತಾ ಇದ್ದೀರಿ. ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರೀರಾಮನ್ನ ಬಳಸ್ಕೊಳ್ತಾ ಇದ್ದೀರಿ. ಇವಾಗ ಹುಂಡಿ ಹಣ, ದೇಣಿಗೆ ಹಣ ಎಲ್ಲ ಕದಿಯೋದಕ್ಕೆ ಶ್ರೀರಾಮನ್ನ ಬಳಸ್ಕೊಳ್ತಾ ಇದ್ದೀರಿ. ಹಾಗಾದರೆ ಶ್ರೀರಾಮನ ಭಕ್ತರು ಯಾರು? ನಿಮಗೆ ದೇವ್ರ ಮೇಲೆ ನಂಬಿಕೆಯೇ ಇಲ್ಲ. ಹಾಗಾದರೆ ದೇವ್ರ ಮೇಲೆ ಭಯ ಇಲ್ಲ, ಭಕ್ತಿ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇಲ್ಲ. ಹಾಗಾದರೆ ನೀವು ದೇವ್ರ ಪೂಜೆ ಮಾಡೋದು ಸುಮ್ಮನೆ ನಾಟಕನ? ಜನರಿಗೆ ತೋರಿಕೆಗೋಸ್ಕರ ದೇವ್ರ ಪೂಜೆ ಮಾಡ್ತೀರಾ ನೀವು? ದೇವಸ್ಥಾನಗಳಿಗೆ ಹೋಗೋದೇನು, ಅಡ್ಡು ಬೀಳೋದೇನು, ಕರ್ಪೂರ ಮಂಗಳಾರತಿ ಬೆಳಗೋದೇನು, ಇವೆಲ್ಲ ಬರೀ ನಾಟಕನ. ಹಾಗಾದರೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ನಾವು ಲೂಟಿ ಹೊಡಿತೀವಿ, ನೀವು ಲೂಟಿ ಹೊಡೀರಿ, ನಾವು ನಿಮ್ಮನ್ನು ಕೇಳಲ್ಲ, ನೀವು ನಮ್ಮನ್ನು ಕೇಳಲ್ಲ ಅಂತ ಸಂದೇಶ ಕೊಡ್ತಾ ಇದ್ದೀರಾ? ಹೇಳಿ. ಈಗ ಒಂದು ಸಿನಿಮಾದಲ್ಲಿ ಹೀರೋ ಜೊತೆ ವಿಲ್ಲನ್ಗಳು ಹೊಡೆದಾಡ್ತಾ ಇರ್ತಾರೆ. ಆದರೆ ಒಂದಷ್ಟು ಜನ ವಿಲ್ಲನ್ಗಳು ಹೊಡೆದಾಡಿದ್ರೆ ಅವ್ನು ವಿಲ್ಲನ್ ಅಲ್ಲ, ಅವನಿಗೊಬ್ಬ ನಾಯಕ ಇರ್ತಾನೆ. ಅವನ ಆದೇಶದ ಮೇಲೆ ಇವನು ಬಂದು ಫೈಟ್ ಮಾಡ್ತಾನೆ. ಆ ಥರ ಇದು ನೀವು ತೋರಿಸ್ತಾ ಇರೋದಲ್ಲ. ಯಾರಪ್ಪ ಅದು? ಸಣ್ಣ ಪುಟ್ಟದ್ದವರು. ನಿಮಗೊಬ್ಬ ನಾಯಕ ಇದೆಲ್ಲ, ಅವ್ನು ಯಾರು ಅಂತ ಕೇಳ್ತಾ ಇದ್ದೀವಿ. ಯಾಕೆ ಅವನ್ನ ಮುಚ್ಚಿಡ್ತಾ ಇದ್ದೀರಿ? ತೊಗೊಂಬನ್ನಿ ಹೊರಗಡೆ, ತೋರಿಸಿ. ಇಲ್ಲಾಂದರೆ ಒಪ್ಕೊಳ್ಳಿ, ಅವನ ಜೊತೆಲಿ ನಾವು ಶಾಮೀಲಾಗಿದ್ದೀವಿ, ಈ ಲೂಟಿ ಹೊಡೆದಿರೋ ಹಣದಲ್ಲಿ ನಾವು ಭಾಗಿ ಅಂತ ಹೇಳಿ. ಸೊ ಈ ಒಂದು ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಹೆಸರುಗಳೇನು ಬರುವ ಸಾಧ್ಯತೆ ಏನಾದರೂ ಇದೆಯಾ ಸರ್? ಬರಲೇಬೇಕು. ಯಾವಾಗಲೂ ಒಂದು ಹೇಳ್ತೀನಿ ಕೇಳಿ, ಇದು ಸಣ್ಣ ಮೊತ್ತ ಅಲ್ಲ, ಬಹಳ ದೊಡ್ಡ ಮೊತ್ತ. ಇಷ್ಟು ದೊಡ್ಡ ಮೊತ್ತದ ಆಸೆ ಸಣ್ಣ ಪುಟ್ಟದವ್ರಿಗೆ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾರೋ ಒಬ್ಬ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ದೊಡ್ಡ ವ್ಯಕ್ತಿ ಇದ್ದಾನೆ, ಭಯನೇ ಇಲ್ಲದೆ ಅವನಲ್ಲಿ ಮಾಡಿದ್ದಾನೆ ಅಂದರೆ ಅವನಿಗೆ ಯಾರ ಅಭಯ ಇದೆ? ಯಾರ್ದೋ ಅಭಯ ಇದ್ದೇ ಇರಬೇಕಲ್ಲ. ನಮಗೇನು ಡೌಟ್ ಬರುತ್ತೆ? ಯಾರ್ಯಾರು ಮಾತಾಡ್ತಿಲ್ವೋ ಅವ್ರದ್ದು ಅಭಯ ಇದೆ ಅಂತ ನಮಗೆ ಡೌಟ್ ಬರ್ತಾ ಇದೆ. ನೀವು ಕ್ಲಿಯರ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಸರ್, ಇನ್ನೊಂದು, ಈ ಪ್ರಕರಣದಲ್ಲಿ ಸಣ್ಣ ಪುಟ್ಟ ಪ್ರಕರಣ ಆದರೆ RSS ಆಗಿರ್ಬೋದು, ಹಿಂದೂ ಪರವಾಗಿರ್ಬೋದು, ಚೆನ್ನಾಗಿ ತುಂಬ ದೊಡ್ಡದಾಗಿ ಏನೇನೋ ಮಾಡ್ತಾರೆ. ಆದರೆ ಈ ಒಂದು ದೊಡ್ಡ ಪ್ರಕರಣದಲ್ಲಿ ಹೇಗೆ ಸರ್ ಮೌನ ಮುರಿತಾ ಇರ್ತಕ್ಕಂಥದ್ದು? ನಾವು ಅದೇ ಪ್ರಶ್ನೆ ಮಾಡ್ತಿರೋದು. ನೀವು ಯಾಕೆ ಮೌನವಾಗಿದ್ದೀರಿ? ಮಾತನಾಡಿ. ನಿಮ್ಮ ಮೌನ ನಮಗೇನು ಸಂದೇಶ ಕೊಡ್ತಾ ಇದೆ? ನೀವು ಹೇಳ್ತೀರಿ ಮೊನ್ನೆ ಮುಖ್ಯಮಂತ್ರಿಗಳು, ಆ ರಾಜ್ಯದ ಮುಖ್ಯಮಂತ್ರಿಗಳು, ನಾನು ಯಾರನ್ನೂ ಬಿಡೋದಿಲ್ಲ ಅಂತ. ಇದು ಹೆಂಗಾಗ್ತದೆ ಕತೆ ಅಂದರೆ, ಒಂದು ಮನೇಲಿ 9 ಜನ ಇರ್ತಾರೆ. ಆ ಮನೆಗೆ ನೆಂಟರು ಬರೋಲ್ಲ, ಸ್ನೇಹಿತರು ಬರೋದಿಲ್ಲ. ಬೀಗ ಎಲ್ಲಿ ಮನೆ ಒಳಗಡೆ ಏನೇನಿದೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಕಳುವಾಗಿದೆ ಮನೆ ಒಳಗಡೆ. ಕಳುವಾದಾಗ ಮನೆ ಯಜಮಾನ ಮನೆ ಹೊರಗಡೆ ಬಾಗಿಲಲ್ಲಿ ನಿಂತ್ಕೊಂಡು ಬೀದಿಲಿ ಹೇಳ್ತಾನಂತೆ, ನನ್ನ ಮನೇಲಿ ಕಳುವಾಗಿದೆ, ನಾನು ಯಾರನ್ನೂ ಬಿಡೋದಿಲ್ಲ ಅಂತ. ಹಾಗಾಯ್ತಲ್ಲ ಕಥೆ. ಇದು ಕಳ್ಳ ಮನೆ ಒಳಗೆ ಇದ್ದಾನೆ. ನೀವು ಹೇಳಿ ಯಜಮಾನ ಇಂಥವನೇ ಕಳ್ಳ ಅಂತ ಡಿಕ್ಲೇರ್ ಮಾಡಿ. ಸರ್, ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು ಪಥಸಂಚಲನಕ್ಕೆ ಕಡ್ಡಾಯವಾಗಿ ಪರ್ಮಿಷನ್ ತೊಗೋಬೇಕು ಅಂತ ಹೇಳಿದರು. ಅದಕ್ಕೆ ಅವ್ರ ಮೇಲೆ ಬೆದರಿಕೆ ಅಡ್ಡಗಳೆಲ್ಲ ಬರ್ತಾ ಇದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಅದೇನು ಯಾವ ಪ್ರಕ್ರಿಯೆಗಳು ಯಾವ ರೀತಿ ಆಗಬೇಕು ಅನ್ನೋದು ಸಚಿವರುಗಳು ಗೊತ್ತಿರ್ತದೆ, ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಅದ್ರ ಪ್ರಕಾರ ಆಗಬೇಕು ಅಂತ ನೆನ್ನೆ ಎಲ್ಲರೂ ಹೇಳಿದ್ದಾರೆ. ಅದು ನಡೀಲಿ ಬಿಡಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.